ಜನರಲ್ ಆಗಿ ಈಗ ನಿಮ್ಗೆ ಥೆರಪಿ ಅಂದ್ರೆ ಏನು ಅಂತಂದ್ಬಿಟ್ಟು ಸ್ವಲ್ಪ ಹೇಳ್ತೀನಿ. ಈಗ ನಾವು ಈ ಪ್ರಪಂಚದಲ್ಲಿ ಎಲ್ಲಾ ತರದ ಸಾವಿರಾರು ಥೆರಪಿಗಳಿದಾವೆ, ಸಾವಿರಾರು ಮೆಡಿಸಿನ್ಸ್ ಇದಾವೆ. ಆಯ್ತಾ? ಈ ಥೆರಪಿಗಳು ಅಂತಂದ್ರೆ ವಿತೌಟ್ ಯಾವುದೇ ಮೆಡಿಸಿನ್ ಇಲ್ಲದೆ ಇರೋ ನಮ್ಮ ದೇಹನ ನಾವು ಹೇಗೆ ಇದ್ ಮಾಡ್ಕೋಬೇಕಂದ್ರೆ ನಮ್ಮ ದೇಹನ ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತ. ದೇಹ ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೊಳುತ್ತೆ, ತನ್ನನ್ನು ತಾನೇ ಅದು ಉಳಿಸ್ಕೊಳುತ್ತೆ. ಅದನ್ನ ಯಾಕೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಥೆರಪಿಗಳೆಲ್ಲನು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತಂದ್ರೆ ಅದು ಟ್ರೆಡಿಷನಲ್ ಅಂತಂದ್ರೆ ಪಾರಂಪರಿಕವಾಗಿ ನಮ್ಮಲ್ಲೇ ಬಂದಿರುವಂತದ್ದು. ಪ್ರತಿಯೊಂದು ಪ್ರಾಣಿಗಳಿಗೂ ಇರುತ್ತೆ, ಮನುಷ್ಯನು ಕೂಡ ಪ್ರಾಣಿ ಅಂತ ನನಗೆ ಗೊತ್ತು ಮೊದ್ಲೇನೆ. ಪ್ರತಿಯೊಂದು ಪ್ರಾಣಿನೂ ಕೂಡ ತನ್ನದೇ ಆದ ಒಂದು ವಸ್ತು, ಒಂದು ಮೆಡಿಸನ್ ಹುಡ್ಕೊಂಡು ಹೋಗಿ ತಿನ್ನುತ್ತೆ. ಒಂದು ನಾಯಿಗೆ ಕಾಯಿಲೆ ಬಂದ್ರೆ, ಅದು ಏನೇ ಕಾಯಿಲೆ ಬಂದ್ರೆ ಏನೋ ಒಂದು ಹುಲ್ಲನ್ನ ಹೋಗಿ ಕಿತ್ಕೊಂಡು ತಿಂದ್ಬಿಟ್ಟು ಅದನ್ನ ವಾಂತಿ ಮಾಡ್ಕೊಂಡು ಆ ಕಾಯಿಲೆ ವಾಸಿ ಮಾಡ್ಕೊಳುತ್ತೆ. ಹಾಗೆ ಮನುಷ್ಯನ ದೇಹನೂ ಕೂಡ ಹಾಗೆ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ, ಟ್ರೀಟ್ಮೆಂಟ್ ಅಂದ್ರೆ ನಮ್ಮನ್ನು ನಾವು ರೆಗ್ಯುಲೇಟ್ ಮಾಡ್ಕೊಟ್ರೆ, ನಮ್ಮ ಆಹಾರದ ಪದ್ಧತಿ ಎಲ್ಲ ನಮ್ಮ ನಮ್ಮ ಪದ್ಧತಿಗಳಲ್ಲಿ ಮಾಡ್ಕೊಟ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಯಾವುದೇ ಒಂದು ಮಿಷಿನರಿ, ಒಂದು ಇಂಜಿನ್ ಏನಿದೆ, ಗಾಡಿ ಇಂಜಿನ್, ಅದೇ ತರನೇ ನಮ್ದು. ಅದಕ್ಕೂ ಕೂಡ 5 ಎಲಿಮೆಂಟ್ಸ್ ಬೇಕು. ನಮ್ಮ ದೇಹಕ್ಕೂ ಕೂಡ 5 ಎಲಿಮೆಂಟ್ಸ್ ಬೇಕು. ಆ 5 ಎಲಿಮೆಂಟ್ಸ್ ಇಲ್ಲದೆ ಹೋದ್ರೆ ನಾವು ಯಾವ್ದನ್ನು ನಾವು ಬದುಕಕ್ ಸಾಧ್ಯ ಇಲ್ಲ. ಪ್ರಾಣಿ ಕೂಡ ಬದುಕಕ್ ಸಾಧ್ಯ ಇಲ್ಲ, ಸಸ್ಯ ಕೂಡ ಬದುಕಕ್ ಸಾಧ್ಯ ಇಲ್ಲ. ಆದ್ರಿಂದ ಬಣ್ಣಗಳು ಅಂತಂದು ಹೇಳಿದಾಗ ಬಣ್ಣದ ಚಿಕಿತ್ಸೆ ಅಂತ ನಿಮ್ಗೆಲ್ಲ ಗೊತ್ತು. ಬಣ್ಣದ ಚಿಕಿತ್ಸೆ ಅಂದ್ರೆ ಬಣ್ಣ ಇಲ್ಲದೆ ಹೋದ್ರೆ ಪ್ರಪಂಚನೇ ಇಲ್ಲ. ಪ್ರತಿಯೊಂದು ಪ್ಲಾನೆಟ್ ಇಂದ ಹಿಡಿದು ಸೋಲಾರ್ ಇಂದ ಹಿಡಿದು ಎಲ್ಲಾನು ಬಣ್ಣಗಳೇ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ಪಾರ್ಟ್ಗಳು, ಪ್ರತಿಯೊಂದು ಪಾರ್ಟಿಗೂ ಪ್ರತಿಯೊಂದು ಬಣ್ಣಗಳಿದೆ. ಯಾಕೆಂದ್ರೆ ಬಣ್ಣಗಳು ಇಲ್ಲದೆ ಇದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಆ ಬಣ್ಣಗಳು ಅಂತಂದ್ರೆ 5 ಎಲಿಮೆಂಟ್ಸ್ಗೆ 5 ಬಣ್ಣಗಳು ಕೊಟ್ಟಿದ್ದಾರೆ. 5 ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಅಂತ 5 ಹೇಳ್ತಾರೆ. ಒಟ್ಟು 10 ಆಗುತ್ತೆ, 10 ಬಣ್ಣಗಳಾಗ್ತಾವಲ್ಲಿ. ಈ 10 ಬಣ್ಣಗಳು ನಾವು ವಾತಾವರಣದಲ್ಲಿದ್ದಾವೆ. ವಾತಾವರಣದಲ್ಲಿ ಗಾಳಿಲಿದ್ದಾವೆ. ನಾವು ದೇವ್ರನ್ನ ಹೆಂಗೆ ಎಲ್ಲಾ ಕಡೆನೂ ಇದ್ದಾನೆ ಅಂತ ಹೇಳ್ತೀವಿ, ಹಂಗೆ ಗಾಳಿನಲ್ಲಿ ಎಲ್ಲಾ ಕಡೆ ಎಲ್ಲಾ ಒಂದು ಎಕ್ಸ್ರೇ ಕಿರಣದಿಂದ ಹಿಡಿದು FM ವೇವ್ಸ್ ಇಂದ ಹಿಡಿದು ಪ್ರತಿಯೊಂದು ಇದೆ. ಹಾಗೆ ಬಣ್ಣಗಳ ಇದು ಕೂಡ ಇದೆ. ಅದ್ರ ಫ್ರೀಕ್ವೆನ್ಸಿ ಮಾಮೂಲಿ ನಮ್ಮ FM ವೇವ್ಸ್, ಇದ್ರ ವೇವ್ಸ್ ಏನೇನಿದ್ದಾವೆ ಎಲೆಕ್ಟ್ರಾನಿಕ್ಸ್ ಇವತ್ತಿಂದು, ಅದಕ್ಕಿಂತ ಡೆನ್ಸಿಟಿ ಜಾಸ್ತಿ ಇರುತ್ತೆ ಕಲರ್ಗೆ. ಕಾಮನ್ ಬಿಲ್ಲು ಅಂತ ಹೇಳ್ತೀವಿ, 7 ಕಲರ್ಸ್ ಕಾಣುತ್ತೆ ನಮ್ಮ ಕಣ್ಣಿಗೆ, ಬಾಕಿ ಕಲರ್ಸ್ ಕಾಣಿಸೋದಿಲ್ಲ ಕಲರ್. ಹಾಗೆ ಆ ಕಲರ್ಸ್ ಗಳನ್ನ ನಮ್ಮ ದೇಹದ ಮೇಲೆ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಕಾಯಿಲೆಗಳು ವಾಸಿ ಆಗ್ತದೆ.